ಸುನೀತಾ ಚಿಕ್ಕಮ್ಮ ನೀನ್ ಅನ್ಕೊಂಡಷ್ಟು ಕೆಟ್ಟೋರಲ್ಲ ಕಣೋ. ಅವ್ರ ಆರತಿ ಕೊಡ್ತಾರೆ, ತಾಯ್ತ ಕಟ್ತಾರೆ ಅಂದ್ರೆ ಅದ್ ನಿನ್ನ ಒಳ್ಳೇದಕ್ಕೆ. ಅಮ್ಮನವ್ರ ಆಶೀರ್ವಾದ ನಿನ್ ಮೇಲೆ ಇರ್ಲಿ ಅಂತ. ನಿಂಗೆ ಯಾಕೋ ಅದು ಅರ್ಥ ಆಗ್ತಿಲ್ಲ. ನೀನ್ ಏನೇನು ಹೇಳಿ ನನ್ನ ಮನಸ್ಸನ್ನ ಬದಲಾಯಿಸಕ್ ನೋಡ್ಬೇಡ. ನಾನ್ ಬದಲಾಗಲ್ಲ. ನನ್ಗೆ ಅವ್ರ ನೆರಳು ನೋಡಿದ್ರು ಆಗಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಆಗಲ್ಲ ಅನ್ನೋದಕ್ಕೆ ಕಾರಣ ಇರ್ಬೇಕಲ್ಲ. ಅವ್ರು ನನ್ನೆಲ್ಲ ಕೆಲ್ಸಕ್ಕೂ ಅಡ್ವಾಗಿ ನಿಂತಿದ್ದಾರೆ. ನಾನು ಬೇಡ ಅಂದಿದ್ದೆಲ್ಲ ಬಲವಂತವಾಗಿ ನನ್ನ ಮೇಲೆ ಹೇಳ್ತಾರೆ. ಅವ್ರು ಅದನ್ನೆಲ್ಲ ಮಾಡೋದು ನಿನ್ ಮೇಲಿನ ಕಾಳಜಿಯಿಂದ ಕಣೋ. ನೀನ್ ಅದನ್ನ ತಪ್ಪಾಗಿ ತಿಳ್ಕೊಂಡು ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡಿದ್ರೆ ತುಂಬ ಸಂಸಾರ ಹಾಳಾಗಿ ಹೋಗುತ್ತೆ. ಅರ್ಥ ಮಾಡ್ಕೋ ಬಂಗಾರಿ. ನೀನು ಅಷ್ಟೇ ಜಾಜಿ, ಅರ್ಥ ಮಾಡ್ಕೋ. ಸುನೀತಾ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಅವ್ರು ನನ್ನ ಹತ್ರ ಬರೋದು ಕಾಳಜಿ ತೋರಿಸೋದು ಬೇಕಾಗಿಲ್ಲ. ಬೇಡವೋ ಬಂಗಾರಿ, ಸುಮ್ನೆ ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಡ. ನಿನ್ ದಮ್ಮಯ್ಯ ಅಂತೀನಿ ಕಣೋ. ಬಂಗಾರಿ ದಯವಿಟ್ಟು ನನಗೋಸ್ಕರ ಒಪ್ಕೊಳ್ಳೋ. ಇನ್ಮೇಲೆ ನೀನ್ ಯಾವತ್ತೂ ಚಿಕ್ಕಮ್ಮನ ಜೊತೆ ಜಗಳ ಆಡೋ ಹಾಗಿಲ್ಲ. ನನಗೋಸ್ಕರ ಕಣೋ ಬಂಗಾರಿ. ಸರಿ ಆಯ್ತು. ಅದನ್ನು ಮುಖ ಸೆಂಟರ್ಸ್ಕೊಂಡೇ ಹೇಳ್ತಿಯಲ್ಲೋ. ಹಾಗಿದ್ರೆ ನೀನ್ ಇನ್ಮೇಲೆ ಚಿಕ್ಕಮ್ಮನ ಮೇಲೆ ದ್ವೇಷ ಸಾಧಿಸಲ್ಲ ತಾನೆ? ಇಲ್ಲ. ಒಂದ್ ವೇಳೆ ಸಾಧಿಸಿದ್ರು ಅದನ್ನ ನೋಡಕ್ಕೆ ನೀನಿರಲ್ಲ ಜಾಜಿ. ನನಗೀಗ ನೆಮ್ಮದಿ ಆಯ್ತು. ಸರಿ, ಹಾಗಿದ್ರೆ ಮನೆಗೆ ಹೋಗೋಣವಾ? ಹೊತ್ತಾಯ್ತು. ನೀನು ಹೋಗಿರು, ನಾನು ಬರ್ತೀನಿ. ಜೊತೆಲೆ ಹೋಗೋಣ ಬಾರೋ. ನಂಗೆ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅನಿಸ್ತಿದೆ. ನೀನು ಹೋಗು, ನಾನು ಬರ್ತೀನಿ. ಸರಿ, ಬೇಗ ಬಾ. ಹೋಗು. ಇವತ್ತು ರಾತ್ರಿ ನಿನ್ ಸಾವಿಗೆ ಮುಹೂರ್ತ ಇಟ್ಟಿದ್ದೀನಿ. ಈ ಕುರೂಪಿ ಶಕ್ತಿ ಏನು ಅಂತ ಇವತ್ತು ರಾತ್ರಿ ನಿನ್ ಗೊತ್ತಾಗುತ್ತೆ. ನಿನ್ನ ಬಲಿ ಹಾಕದೆ ನಾನು ಬಿಡಲ್ಲ.